ಗುಂಡ್ಲುಪೇಟೆ ತಾಲೂಕಿನ ಕಗ್ಗಳದ ಹುಂಡಿ ಗ್ರಾಮದಲ್ಲಿ ವ್ಯಕ್ತಿಯೋರ್ವ ಖಾಸಗಿ ಫೈನಾನ್ಸ್ ಸಂಸ್ಥೆಯಿಂದ ಸಾಲ ಪಡೆದು ನಿಗದಿತ ಸಮಯಕ್ಕೆ ವಾಪಸ್ ಮಾಡದ ಹಿನ್ನೆಲೆ ಮನೆಗೆ ಬೀಗ ಜಡಿದು ನೋಟಿಸ್ ಅಂಟಿಸಿದ್ದು ಫೈನಾನ್ಸ್ ಸಂಸ್ಥೆಯ ನಡೆಯಿಂದ ಬಡ ರೈತ ಕುಟುಂಬ ಬೀದಿ ಪಾಲಾಗಿದೆ. ಕಗ್ಗಳದ ಹುಂಡಿ ಗ್ರಾಮದ ಜಹೂರ್ ಅಹಮದ್ ಎಂಬುವರು ಖಾಸಗಿ ಫೈನಾನ್ಸ್ ಸಂಸ್ಥೆ ಜನ ಬ್ಯಾಂಕ್ನಿಂದ 4,50,000 ಗೃಹ ಸಾಲ ಪಡೆದು 72 ತಿಂಗಳ ಅವಧಿಗೆ ಮಾಸಿಕ ಕಂತುಗಳನ್ನು ಪಾವತಿ ಮಾಡುವ ಷರತ್ತುಗಳಿಗೆ ಬದ್ಧರಾಗಿ ತಿಂಗಳಿಗೆ 11,200 ರೂಪಾಯಿಗಳನ್ನು ಪಾವತಿ ಮಾಡಿದ್ದಾರೆ. ಆದರೆ ಕುಟುಂಬ ಸದಸ್ಯರೋರ್ವರಿಗೆ ಅಪಘಾತವಾದ ಸಂದರ್ಭದಲ್ಲಿ ಪಡೆದ ಸಾಲ ಮರುಪಾವತಿ ಮಾಡಲು ವಿಳಂಬವಾದ ಹಿನ್ನೆಲೆ ನ್ಯಾಯಾಲಯದಲ್ಲಿ ಅನುಮತಿಯನ್ನು ಪಡೆದು ಪೊಲೀಸ್ ಬಂದೋಬಸ್ತ್ನೊಂದಿಗೆ ರೈತನ ಮನೆಗೆ ಬೀಗ ಜಡಿದು ಕುಟುಂಬಸ್ಥರನ್ನ ಹೊರಹಾಕಲಾಗಿದೆ. ಸಾಲ ಮರುಪಾವತಿ ವಿಳಂಬವಾದ ಬಳಿಕ ಯಾವುದೇ ರೀತಿಯ ನೋಟಿಸ್ ಅನ್ನು ಜಾರಿ ಮಾಡಿಲ್ಲ. ಫೈನಾನ್ಸ್ ಸಂಸ್ಥೆ ಏಕಾಏಕಿ ಮನೆಗೆ ಬೀಗ ಹಾಕಿ ಅಕ್ಷಮ್ಯ ಮಾಡಿದ್ದಾರೆ. ನ್ಯಾಯಾಲಯದ ಮೆಟ್ಟಿಲೇರುವ ಮುನ್ನ ಸಾಲ ಪಡೆದವರಿಗೆ ಮಾಹಿತಿ ನೀಡುವ ಸೌಜನ್ಯತೆ ತೋರದೆ ರೈತ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಈ ಮೂಲಕ ರೈತ ಕುಟುಂಬವನ್ನ ಬೀದಿಗೆ ತಂದಿರುವುದು ಸರಿಯಲ್ಲ ಅಂತ ಮುಖಂಡ ಕಡಬೂರು ಮಂಜು ಕಿಡಿಕಾರಿದ್ದಾರೆ. ವರದಿ ಶಿವಕುಮಾರ್, ಗುಂಡ್ಲುಪೇಟೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.